ಮಾಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇರುವ ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ್ ಹಾಗೂ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಸ್.ಜಿ. ನಂಜೇನಮಠ್ ಅವರ ವೈರಲ್ ಆಡಿಯೋ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಹುಟ್ಟುಹಾಕಿದೆ. ಈ ವಿವಾದದ ಬಗ್ಗೆ ಸ್ವತಃ ನಂಜೇನಮಠ್ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡಿದ್ದಾರೆ. ಹೌದು, ನಮ್ಮ ಪ್ರತಿನಿಧಿ ಸೋಮಶೇಖರ್ ಜೊತೆ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಆರ್.ಬಿ. ತಿಮ್ಮಾಪುರ್ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್.ಜಿ. ನಂಜೇನಮಠ್ ಅವರ ನಡುವೆ ನಡೆದಂತಹ ಸಂಭಾಷಣೆಯ ಆಡಿಯೋ ವೈರಲ್ ಆದ ಬೆನ್ನಲ್ಲಿಯೇ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಉಂಟಾಗಿತ್ತು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವುದಕ್ಕೆ ಸ್ವತಃ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಕಾಂಗ್ರೆಸ್ನ ಮುಖಂಡರು ಹಿರಿಯರಾದಂತಹ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಸ್.ಜಿ. ನಂಜೇನಮಠ್ ಅವರು ನಮ್ಮ ಜೊತೆಗಿದ್ದಾರೆ. ಆಡಿಯೋ ವೈರಲ್ ಆದ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ, ಏನ್ ಮಾತನಾಡ್ತಾರೆ ನೋಡೋಣ. ಸರ್, ಆಡಿಯೋ ತಮ್ಮದೇ ಆಗಿದ್ರೆ ಆ ಮಾತುಗಳು ಕೆಲವೊಂದು ಎಡಿಟ್ ಆಗಿವೆ ಅನ್ನೋ ಆರೋಪ ಕೂಡ ಇದೆ. ಸರ್, ಈ ಬಗ್ಗೆ ಏನ್ ಹೇಳ್ತೀರಿ? ಪ್ರಾರಂಭದಲ್ಲಿ ಮಾತನಾಡಿರ್ತಕ್ಕಂಥ ಮಾತುಗಳು ನನ್ನವೇ. ನಾನು ಶ್ರೀಮಾನ್ ತಿಮ್ಮಾಪುರ್ ಅವರಿಗೆ ಫೋನ್ ಮಾಡಿದ್ದೆ ಸಾಂತ್ವನಕ್ಕಾಗಿ. ಅಷ್ಟೇ, ನೀವು ಆಗಬೇಕಾಗಿತ್ತು. ಎಚ್ ಕೆ ಪಾಟೀಲ್ ಅಂತವರು, ತನ್ವೀರ್ ಶೇಟ್ ಅಂತವರು, ಮಾದೇವಪ್ಪ ಅಂತವರು ಆಗಿದ್ದು ಒಳ್ಳೇದಿತ್ತಲ್ಲ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದರು ಅನ್ನುವಂಥ ಒಂದು ಆತಂಕ, ಒಂದು ಚರ್ಚೆಯ ವಿಷಯ ಚರ್ಚೆ ಮಾಡಿದೆ. ನಂತರ ಧ್ವನಿ ಕಟ್ಟಾಗಿ ಏನೇನೋ ಅದರಲ್ಲಿ ಸಫಲ ಬರ್ತದೆ. ಯಾರ ಮೇಲೂ ನಾ ಆರೋಪ ಮಾಡಿಲ್ಲ, ಸುಳ್ಳು, ಇದು ಷಡ್ಯಂತ್ರ. ಇದನ್ನು ನನ್ನ ಹೈಕಮಾಂಡ್ ಆಗಲಿ ಇನ್ನೊಂದಾಗಲಿ ನಾ ಯಾವ ಮಾತುಗಳೂ ಸಣ್ಣ ಮಾತು ಮಾತಾಡಿಲ್ಲ. ನಾನು ಎಸ್ ಪಿ ಅವ್ರ ಹತ್ರ ಹೋಗ್ತೇನೆ. ಇದು ವೈರಲ್ ಹೇಗಾಯ್ತು ಏನು ತನಿಖೆ ಆಗ್ಬೇಕಂತೇನೆ. ಅದು ಆದಮೇಲೆ ನಮ್ಮ ವರಿಷ್ಠರು ತಗೊಳ್ಳೋ ತೀರ್ಮಾನಕ್ಕೆ ನಾ ಬರ್ತಿರ್ತೇನೆ. ಈಗ ಸಂಬಂಧಪಟ್ಟಂತೆ ಇದನ್ನ ರೆಕಾರ್ಡ್ ಮಾಡಿದವ್ರು ಯಾರು ಅಂತ ನಿಮ್ಗೆ ಅನ್ಸುತ್ತೆ? ಇದ್ರೆ ನಿಮ್ಮ ಮೊಬೈಲಲ್ಲಿ ಇರಬೇಕು, ಬಿಟ್ಟರೆ ನಿಮ್ಮ ಪಕ್ಕದವ್ರು ಮಾಡಿರಬೇಕು, ಯಾರು ಆಗಿರ್ಬೋದು ಅಂತ? ಯಾರ ಬಸ್ಸರು ಹೇಳುವಷ್ಟು ಮಟ್ಟಿಗೆ ನನಗೆ ಸಾಕ್ಷ್ಯಾಧಾರಗಳಿಲ್ಲ. ಸಾಕ್ಷ್ಯಾಧಾರಗಳು ಇಲ್ಲದೆ ಇನ್ನೊಬ್ಬರಿಗೆ ನಾವು ಆರೋಪ ಮಾಡಿ ನೋವು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸರ್, ಇನ್ನೊಂದು ನಾಗೇಂದ್ರ ಅವರು ಕೊಟ್ಟಿರೋದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದೀರಿ. ಇನ್ನೊಂದು ಕಡೆ ಕಾಶಪ್ಪನವರನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಆಗದಾಗ ನೋಡ್ಕೋಬೇಕು ಅನ್ನೋದು ಮಾತಿನ ಬಂದಿದೆ. ಅದರಲ್ಲಿ ಅವರಿಗೆಲ್ಲ ಸೃಷ್ಟಿ ಮಾಡಿರುವಂಥವು ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರನ್ನ ಮಾಡೋರು ಮುಖ್ಯಮಂತ್ರಿಗಳನ್ನ ಅಲ್ಲ. ನಾ ಬ್ಯಾಡಂದ್ರೆ ಬಿಡ್ತಾರ, ಮಾಡಂದ್ರೆ ಮಾಡ್ತಾರ. ಮಂತ್ರಿ ಆಗ್ಯಾರ, ನಮ್ಮ ಜಿಲ್ಲಾದವರು ಉಸ್ತುವಾರಿ ಸಚಿವ ಆಗೇ ಹಾಕಾರ. ಆಗಲಿ ಅಂತ ನನ್ನ ಆಸೆ ಐತೆ. ಅಂದ್ರೆ ಕಾಣದ ಕೈಗಳು ನಂಜೇನಮಠ್ ಮತ್ತು ತಿಮ್ಮಾಪುರ್ ಸರ್ ಅವರ ವಿರುದ್ಧ ಕುತಂತ್ರ ಮಾಡವಂತೀರೇನು? ನಮ್ಮ ತೇಜೋವಧೆಗಾಗಿ ಮಾಡಿರ್ತಕ್ಕಂಥ ಷಡ್ಯಂತ್ರ. ಈಗ ತಾವು ಯಾರು ಮರ ಹೋಗ್ತೀರಿ ಸರ್? ಈಗ ಕಾನೂನು ಮರ ನಾನು ಈ ಪ್ರೆಸ್ನವ್ರನ್ನ ಅಟೆಂಡ್ ಮಾಡಿ ತಮ್ಮನ್ನೆಲ್ಲ ಭೇಟಿ ಆದೆ. ಮತ್ತು ನಾನು ತಪ್ಪಿತಸ್ಥಾಗಿದ್ದರೆ ಇಲ್ಲಿ ಯಾಕೆ ಬರ್ತಿದ್ದೆ? ಓಡೋಕ್ಕಿದ್ದೆ ಎಲ್ಲಾರ. ಇಲ್ಲ, ದವಾಖಾನೆಗೆ ಇದೀನಿ, ಟೂರ್ ಹೋಗಿನಿ, ದೇವರಂತಿಲ್ಲಿದ್ದೀನಿ, ನಾ ಬೆಂಗಳೂರಾಗ ಮಲ್ಕೊಂಡಿನಿ, ಕಾಲು ನೋವು ಐತೆ. ನಿಮ್ಮನ್ನು ಭೇಟಿ ಆಗಕ್ಕೆ ರಾತ್ರಿ ಎಲ್ಲ ಬರ್ತಿಲ್ಲ. ಆ ಧೈರ್ಯ ಇದ್ರೆ ನಾ ಬರ್ತಿದ್ದಿಲ್ಲ. ಸದ್ಯಕ್ಕೆ ನಾನು ಮಾತಾಡಿರುವ ಕೆಲವು ಮಾತುಗಳನ್ನ ತಿರುಚಲಾಗಿದೆ, ಸಂಭಾಷಣೆಯಲ್ಲಿ ಎಡಿಟ್ ಮಾಡಲಾಗಿದೆ ಮತ್ತು ಕುತಂತ್ರ ನಡೆದಿದೆ ಎನ್ನುವ ಆರೋಪವನ್ನ ಎಸ್.ಜಿ. ನಂಜೇನಮಠ್ ಅವರು ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ತಮಗೆ ನ್ಯಾಯ ಬೇಕು ಎನ್ನುವ ಉದ್ದೇಶದಿಂದ ಕಾನೂನಿನ ಮೊರೆ ಹೋಗ್ತೇವೆ. ಬಾಗಲಕೋಟೆ ಎಸ್.ಪಿ. ಸಿದ್ಧಾರ್ಥ ಗೋಯಲ್ ಅವರಿಗೆ ಮನವಿಯನ್ನ ಮಾಡ್ತೇವೆ, ಕಂಪ್ಲೇಂಟ್ ಕೊಡ್ತೇವೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಬಾಗಲಕೋಟೆಯಿಂದ ಸೋಮಶೇಖರ್ ಪೂಜಾರ್, ಜಿ ನ್ಯೂಸ್ ಕನ್ನಡ.